ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೊಂಗಲದಲ್ಲಿ ಭಾರಿ ಮಳೆಯಿಂದ ಅನಾಹುತ ಸೃಷ್ಟಿಯಾಗಿದೆ. ನಗರಸಭೆ ಮತ್ತು ಸ್ಥಳೀಯ ಶಾಸಕರ ವಿರುದ್ಧ ಈಗ ಪ್ರತಿಭಟನೆ ಆರಂಭ ಆಗಿದೆ. ಬೈಲಹೊಂಗಲ ನಗರಸಭೆಯ ಕಚೇರಿ ಬಳಿ ಹೋರಾಟ ಮುಂದುವರಿತಾ ಇದೆ. ಜೆಡಿಎಸ್ ಮುಖಂಡ ಶಂಕರ್ ಮಾಡಲಿಗೆ ನೇತೃತ್ವದಲ್ಲಿ ಆಗಿರುವಂಥ ಧರಣಿ ಇದು. 10 ಅಂಗಡಿಗಳಿಗೆ ನೀರು ನುಗ್ಗಿ ಈ ರೀತಿ ಅನಾಹುತ ಸೃಷ್ಟಿಯಾಗಿದೆ. ಅಲ್ಲಿ ಬಜಾರ್ ರಸ್ತೆಯ ಅಂಗಡಿ ಇದೆಯಲ್ಲ, ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಜ್ಯೋತಿ ಕಾಂಬ್ಳೆ ಅನ್ನುವಂಥ ಮಹಿಳೆಯಿಂದ ನಗರಸಭೆಯ ಮುಂಭಾಗದಲ್ಲಿ ಕಣ್ಣೀರು. ಅದು ದಿನಸಿ ಬಟ್ಟೆ ಆಗಿರಬಹುದು, ಮಸಾಲೆ ಮತ್ತು ಚಪ್ಪಲಿ ಅಂಗಡಿ, ಬಹುತೇಕ ಎಲ್ಲ ಅಂಗಡಿ ಒಳಗೆ ನೀರು ನುಗ್ಗಿ ಈ ರೀತಿಯಾಗಿ ಅವಾಂತರ ಸಮಸ್ಯೆ ಸೃಷ್ಟಿಯಾಗಿರುವಂಥ ಹಿನ್ನೆಲೆಯಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಇದು ಆರಂಭ. ಮುಂಗಾರು ಮಳೆ ಈಗ ತಾನೇ ಆರಂಭ ಆಗಿದೆ. ಆರಂಭದಲ್ಲಿ ಈ ರೀತಿ ಸಮಸ್ಯೆ ಅಂತ ಹೇಳಿದ್ರೆ ಮುಂದೆ ಏನೆಲ್ಲ ಅನಾಹುತ ಕಾದಿದೆ ಅಂತ. ಜನರನ್ನು ಸ್ಪಂದನೆ ಮಾಡದ ಶಾಸಕರಿಗೆ, ನಗರಸಭೆ ಅಧಿಕಾರಿಗಳಿಗೆ ಮಳೆ ಆದಂದ ಯಾವ ಅಧಿಕಾರನು ಬಂದಿಲ್ರಿ. ಮಾಲ್ ಎಲ್ಲಾ ಚೇಂಜ್ ಹೋಗೈತಿ. ನಮ್ ಫುಟ್ವೇರ್ ಶಾಪ್ ಐತ್ರಿ. ಮಾಲ್ ಅನ್ನೋದು ಏನು ಓದಿಲ್ಲ. ತಿನ್ನಾಕ ಅಲ್ಲಿ ಮನಿ ಅಲ್ಲೇ ಆಗಿದೆ. ತಿನ್ನಾಕ ಒಂದ್ ಅಕ್ಕಿ ಸುದಕ್ಕಿಲ್ಲ. ಮಾಲ್ ಲಕ್ಷ ಗಂಟ್ಲೆ ಮಾಲ್ ಎಲ್ಲ ಸಣ್ಣ ಸಣ್ಣ ಮಕ್ಳ ಅದಾವ್ರಿ. ನಮ್ಮ ಇದನ್ನ ಎಲ್ಲ ಗಡ್ರ ನೀರ್ ಹಿಡ್ದು ಎಲ್ಲಾ ಹಿಡ್ದು ಟೆಂಪರ್ ಬಂದೈತಿ. ಫ್ರಿಜ್ ಇದನ್ನ ಎಲ್ಲಾ ಬಿದ್ದು ಏನು ಓದಲ್ರಿ. ನಮ್ದ ಬಡ್ರು ಬಂದ್ರಿ ಹೆಣ್ಮಕ್ಳು ದುಡ್ಕೋತಿತ್ತೇವ. ಒಬ್ಬ ಅಧಿಕಾರಿನೂ ಬಂದಲ್ಲ. ಪೂರ್ತಿ ಇದನ್ನ ಆಗೋಬಿಟ್ಟ. ಇಲ್ಲಿ ತನಕ ನೋಡಿದ್ರಿ ಅಧಿಕಾರಿ ಬೆಟ್ಟ ಹಾಕನಂತ. ನಿನ್ನೆ 2 ಗಂಟೆಯಿಂದ ಇಲ್ಲಿ ತನಕ